Hi guys, welcome to all of you. Now we discuss about third one chapter new syllabus 8th classes mathematics understanding quadrilaters ಅಂತೇಳಿ ಚತುರ್ಭುಜಗಳ ಪರಿಚಯ ಅಂತೇಳಿ ಕರಿತೀವಿ. ಹಂಗಿದ್ರೆ ಇವು 7th ಕ್ಲಾಸಸ್ ಅಲ್ಲಿ ಕಲ್ತಿರುವಂತದ್ದು ಯಾವ್ಯಾವಕ್ಕೆ ಏನೇನು ಅಂತೀವಿ, ಎಸ್ ಹೌ ಟು ಲುಕ್ ಲೈಕ್ ದಟ್ ಫಿಗರ್ಸ್, ಆ ಫಿಗರ್ಸ್ ಹೆಂಗಿರ್ತೈತಿ, ನೋಡಕ್ ಆಕೃತಿ ಹೆಂಗಿರ್ತೈತಿ ಅಂತೇಳಿ ನಾವು ಆಲ್ರೆಡಿ ಕಲ್ತಿರುವಂಥದ್ದು. ಹಾಗಾಗಿ ಸ್ವಲ್ಪ ಮೆಮರೈಸ್ ಮಾಡ್ಕೊಳ್ಳೋಣ. ಎಸ್ ಫಸ್ಟ್ ಒನ್ ಡೆಫಿನಿಷನ್ ನೋಡೋಣ. ಪ್ಯಾರಲೋಗ್ರಾಮ್ ಅಂತೇಳಿ ಸಮಾನಾಂತರ ಚತುರ್ಭುಜ ಅಂತೇಳಿ ಕರಿತೀವಿ. ಎಸ್ ಎಲ್ಲ ಕಡೆನೂ ಸಮ ಇರುವಂತದ್ದು, ಇದಕ್ಕೆ ಸಮಾನಾಂತರ ಚತುರ್ಭುಜ ಅಂತೇಳಿ ಕರಿತೀವಿ. Quadrilaters in which opposite side are parallel and equal. Yes, all parallel or equal. ಎರಡು ಕಡೆನೂ ಈಕ್ವಲ್ ಇರುವಂತದಕ್ಕ ಸಮಾನಾಂತರ ಚತುರ್ಭುಜ ಆರ್ ಪ್ಯಾರಲೋಗ್ರಾಮ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೋಂಬೋಸ್ ಅಂತೇಳಿ ಆ ಪ್ಯಾರಲೋಗ್ರಾಮ್ ಇನ್ ವಿಚ್ ಆಲ್ ದ 4 sides are equal. ಎಸ್ ಈ 4 sides ಈಕ್ವಲ್ ಇರೋದಕ್ಕ ಈ ಕೆಳಗಡೆ ಎಷ್ಟಿರುತ್ತೆ ಮೇಲ್ಗಡೆ ಅಷ್ಟೇ, ಮತ್ತೆ ಈ ಮೇಲ್ಗಡೆ ಎಷ್ಟಿರುತ್ತಲ್ಲ ಸೈಡು ಅಷ್ಟೇ ಇರೋದಕ್ಕ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಅಂತೇಳಿ ಕರಿತೀವಲ್ಲ, ದಿಸ್ ಈಸ್ ಅ ರೋಂಬಸ್ ಅಂತೇಳಿ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ರೆಕ್ಟಾಂಗಲ್ ಅಂತೇಳಿ ಕರಿತೀವಿ, ಆಯತ ಅಂತೇಳಿ ಇನ್ ಕನ್ನಡ. ಪ್ಯಾರಲೋಗ್ರಾಮ್ ಇನ್ ವಿಚ್ ಆಲ್ ಆಂಗಲ್ಸ್ ಆರ್ ರೈಟ್ ಆಂಗಲ್ಸ್ 90 ಡಿಗ್ರಿ. ಎಸ್ ಇನ್ ಆಲ್ ಆಂಗಲ್ಸ್ 90 ಡಿಗ್ರಿ, ದಿಸ್ ಈಸ್ ಅ 90 ಡಿಗ್ರಿ 90 ಡಿಗ್ರಿ. ನಾವು ಯಾವ ಕಡೆಯಿಂದ ನೋಡಿದ್ರು ಅವು 90 ಡಿಗ್ರಿ ಇದ್ದು ಅಂತಂದ್ರೆ ಅದಕ್ಕೆ ರೆಕ್ಟಾಂಗಲ್ಸ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಸ್ಕ್ವೇರ್ ಅಂತೇಳಿ ರೆಕ್ಟಾಂಗಲ್ ವಿಚ್ 4 ಈಕ್ವಲ್ ಸೈಡ್ಸ್. ಈ ರೆಕ್ಟಾಂಗಲ್ ಇರೋದು 4 ಕಡೆ ಈಕ್ವಲ್ಸ್ ಇದ್ದು ಅಂತಂದ್ರೆ ಅದಕ್ಕೆ ಚೌಕ ಅಥವಾ ಸ್ಕ್ವೇರ್ ಅನ್ನುವಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಒನ್ ಟ್ರಾಫೆಜಿಯಂ ಅಂತೇಳಿ ಕ್ವಾಡ್ರಿಲೇಟರ್ಸ್ ವಿಚ್ 2 and ಓನ್ಲಿ 2 ಪ್ಯಾರಲಲ್ ಸೈಡ್ಸ್. ಅಂದ್ರೆ 2 ಕಡೆ ಅಷ್ಟೇ ಕರೆಕ್ಟ್ ಆಗಿರುತ್ತೆ. ಎಸ್ ಇನ್ನೆರಡು ಕಡೆ ಕರೆಕ್ಟ್ ಆಗಿರೋದಿಲ್ಲ, ಅಂದ್ರೆ ಹೆಚ್ಚು ಕಡಿಮೆ ಇರುತ್ತೆ. ದಟ್ ಈಸ್ ಅ ಟ್ರಾಫೆಜಿಯಂ ಅಂತೇಳಿ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಐಸೋಸೆಲ್ಸ್ ಟ್ರಾಫೆಜಿಯಂ ಅಂತೇಳಿ ಟ್ರಾಫೆಜಿಯಂ ಇನ್ ವಿಚ್ ನಾನ್ ಪ್ಯಾರಲಲ್ ಸೈಡ್ಸ್ ಆರ್ ಈಕ್ವಲ್. ಅಂದ್ರೆ ಈಕ್ವಲ್ ಇರೋದಿಲ್ಲ, ಹೆಚ್ಚು ಕಡಿಮೆ ಇರ್ತಾವ ಈ ಮೇಲ್ಗಡೆ ಅಥವಾ ಕೆಳಗಡೆ. ನೆಕ್ಸ್ಟ್ ಒನ್ ಸೈಡ್ಸ್ ಆಲ್ಸೋ ಡಿಫ್ರೆಂಟ್ ಆಗಿರ್ತೈತಿ, ಇದಕ್ಕೆ ಐಸೋಸೆಲ್ಸ್ ಟ್ರಾಫೆಜಿಯಂ ಅಂತೇಳಿ ಅನ್ನುವಂಥ. ನೆಕ್ಸ್ಟ್ ಒನ್ ಕೈಟ್ ಅಂತೇಳಿ ಕರಿತೀವಿ. ಕ್ವಾಡ್ರಿಲೇಟರ್ಸ್ ಇನ್ ವಿಚ್ 2 pairs ಆಫ್ adjacent ಸೈಡ್ಸ್ ಆರ್ ಈಕ್ವಲ್. ಈ ಎರಡು ಕಡೆ ಈ ಕಡೆ ಈಕ್ವಲ್ ಇರುವಂತದ್ದು ಬೇರೆ, ನೆಕ್ಸ್ಟ್ ಒನ್ ಆ ಕಡೆ ಈಕ್ವಲ್ ಇರುವಂತದ್ದು ಬೇರೆ, ಇದಕ್ಕೆ ಕೈಟ್ ಅಂತೇಳಿ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಕ್ಲಾಸಿಫಿಕೇಶನ್ಸ್ ಆಫ್ ಪಾಲಿಗಾನ್ಸ್ ಅಂತೇಳಿ ನೋಡುವಂಥದ್ದು. ಬಹುಭುಜಾಕೃತಿಗಳ ವರ್ಗೀಕರಣ ಅಂತೇಳಿ ಕರಿತೀವಿ. ಹಂಗಿದ್ರ ಏನೇನ್ ಇರ್ತೈತಿ ಅಂತೇಳಿ ನೋಡ್ತಾ ಹೋಗೋಣ. 3 sides ಇತ್ತು ಅಂತಂದ್ರೆ ಅದಕ್ಕೆ ಟ್ರಯಾಂಗಲ್ ತ್ರಿಭುಜ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಒನ್ 4 sides ಇತ್ತು ಅಂತಂದ್ರೆ ಅದಕ್ಕೆ ಕ್ವಾಡ್ರಿಲೇಟರಸ್ ಚತುರ್ಭುಜ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ 5 sides ಇದ್ದು ಅಂತಂದ್ರೆ ಅದಕ್ಕೆ ಪಂಚಭುಜ ಪ್ಯಾಂಟಾಗನ್ ಅನ್ನುವಂಥದ್ದು. ನೆಕ್ಸ್ಟ್ ಒನ್ 6 sides ಇದ್ದು ಅಂತಂದ್ರೆ ಅದಕ್ಕೆ ಹೆಕ್ಸಾಗಾನ್ ಷಡ್ಭುಜ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಒನ್ 7 sides ಇದ್ದು ಅಂತಂದ್ರೆ ಅದಕ್ಕೆ ಹೆಪ್ಟಾಗಾನ್ ಅಂತೇಳಿ ಸಪ್ತಭುಜ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಸೈಡ್ 8 sides ಇದ್ದು ಅಂತಂದ್ರೆ ಅದಕ್ಕೆ ಅಷ್ಟಭುಜ ಆರ್ ಅಪ್ಟಾಗಾನ್ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಇನ್ನ ಸೈಡ್ಸ್ 9 ಇದ್ದು ಅಂತಂದ್ರೆ ಅದಕ್ಕೆ ನೋನಾಗಾನ್ ಅಂತೇಳಿ ಕರೀತಾರೆ, ನವಭುಜ ಅಂತೇಳಿ ಇನ್ ಕನ್ನಡ. ನೆಕ್ಸ್ಟ್ ಒನ್ ಸೈಡ್ 10 sides ಇದ್ದು ಅಂತಂದ್ರೆ ಅದು ಡೆಕಾಗಾನ್ ಅಥವಾ ದಶಭುಜ ಅಂತೇಳಿ ಕರೆಯುವಂಥದ್ದು. ಇವೆಲ್ಲಾನು ಇಂಟ್ರೊಡಕ್ಷನ್ ಅಂತೇಳಿ ಕರೆಸ್ಕೊಳ್ತಾವ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲೇಟರ್ಸ್. ಇಲ್ಲಿ ಬರುವಂತದ್ದು ಏನು ಅಂತಂದ್ರೆ ಫಸ್ಟ್ ಒನ್ ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಪಾಲಿಗಾನ್ಸ್ ಅಂತೇಳಿ ಬರ್ತೈತಿ. ಎಸ್ ಅಲ್ಲಿ ಬಹಿರ್ವಕ್ರ ಅಂಡ್ ಅಂತರ್ವಕ್ರ ಅಂತೇಳಿ ಕರ್ವೇಸ್
ಕರ್ವ್ಸ್ ದ್ಯಾಟ್ ಆರ್ ಪಾಲಿಗಾನ್ಸ್, ಕರ್ವ್ಸ್ ದ್ಯಾಟ್ ಆರ್ ನಾಟ್ ಪಾಲಿಗಾನ್ಸ್ ಅಂತೇಳಿ ಬರ್ತೈತಿ. ಇದು ಬಹಿರ್ವಕ್ರ ಅಂತಂದ್ರೆ ಹೊರಗಡೆನ ಕೂಡಿರುವಂತದ್ದು, ಅಂದ್ರೆ ಒಂದಕ್ಕೊಂದು ಏನು ಟಚ್ ಆಗಿರೋದಿಲ್ಲ. ಇವಕ್ಕ ಬಹಿರ್ವಕ್ರ ಅಂತೇಳಿ ಕರೀತಾರ. ಅಂತರ್ವಕ್ರ ಅಂತಂದ್ರ ಕರ್ವ್ಸ್ ದ್ಯಾಟ್ ಆರ್ ನಾಟ್ ಪಾಲಿಗಾನ್ಸ್ ಅಂತಂದ್ರ ಅಲ್ಲಿ ಒಳಗಡೆ ಹೋಗಿ ಏನಾದ್ರೂ ಒಂದು ಟಚ್ ಮಾಡ್ಕೊಂಡಿರ್ತೈತಿ ತನ್ನಿಂತಾನೆ, ಅದಕ್ಕ ಅಂತರ್ವಕ್ರ ಅಂತೇಳಿ ಕರೆಯುವಂತದ್ದು. ನೆಕ್ಸ್ಟ್ ಬಹುಭುಜಗಳು ಬಹಿರ್ವಕ್ರ. ಭುಜ ಅಂತಂದ್ರೆ ಇವು ಆಂಗಲ್ಸ್ ಅಂತೇಳಿ ಕರಿತೀವಿ. ಇವೆಲ್ಲಾನು ಬಹಿರ್ವಕ್ರ, ಹೊರಗಡೆನ ಆಗಿರುವಂತದ್ದು. ಇವು ಒಂದ್ ಸ್ವಲ್ಪ ಆದ್ರೂ ಒಳಗಡೆನು ಬಂದಿರೋದಿಲ್ಲ. ಇದಕ್ಕ ಬಹುಭುಜಗಳ ಬಹಿರ್ವಕ್ರ ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತೇಳಿ ಕರೆಯುವಂತದ್ದ. ನೆಕ್ಸ್ಟ್ ಬಹುಭುಜಗಳ ಅಂತರ್ವಕ್ರ, ಅಂದ್ರೆ ಇಲ್ಲಿ ತನ್ನಿಂತಾನೆ ಒಳಗಡೆ ಬಂದಿರುವಂತದ್ದು. ಇವಕ್ಕ ಅಂತರ್ವಕ್ರ ಅಂತ ಹೇಳಿ ಕರೀತಾರ, ಆರ್ ಕಾನ್ಕೇವ್ ಪಾಲಿಗಾನ್ಸ್ ಅನ್ನುವಂಥದ್ದು. ದಿಸ್ ಈಸ್ ಅ ಇಂಟ್ರೊಡಕ್ಷನ್. ಇನ್ನೊಂದು ಸ್ವಲ್ಪ ನೋಡ್ಬೇಕಾಯ್ತು ಅಂತಂದ್ರ ಇಲ್ಲಿ ನಿಯಮಿತ ಬಹುಭುಜಗಳು, ನಿಯಮಿತವಲ್ಲದ ಬಹುಭುಜಗಳು, ರೆಗ್ಯುಲರ್ ಪಾಲಿಗಾನ್ಸ್ ಅಂಡ್ ಪಾಲಿಗಾನ್ಸ್ ದಟ್ ಆರ್ ನಾಟ್ ರೆಗ್ಯುಲರ್. ನಾಟ್ ರೆಗ್ಯುಲರ್ ಪಾಲಿಗಾನ್ಸ್ ಅಂಡ್ ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಹೇಳಿ ನೋಡೋಣ. ರೆಗ್ಯುಲರ್ ಪಾಲಿಗಾನ್ಸ್ ಮೀನ್ಸ್ ಇಲ್ಲಿ ಎಲ್ಲ ಕಡೆ ಸೇಮ್ ಇರುವಂತದ್ದು. ಸೇಮ್ ಅಂತಂದ್ರ ಎಸ್ ದಿಸ್ ಈಸ್ ಒನ್ ಆಫ್ ದಿ ಟ್ರಯಾಂಗಲ್, ದಿಸ್ ಈಸ್ 4 or 3 centimeter, ದಿಸ್ ಈಸ್ ಆಲ್ಸೋ 3 centimeter. ಈ ಟೈಪ್ ಇರುವಂತದ್ದು ದಿಸ್ ಈಸ್ ಆಲ್ಸೋ 3 centimeter. ಎಲ್ಲಾನು ಸೇಮ್ ಇರೋದಕ್ಕ ಅದಕ್ಕೆ ನಿಯಮಿತ ಬಹುಭುಜಗಳು ಆರ್ ರೆಗ್ಯುಲರ್ ಪಾಲಿಗಾನ್ಸ್ ಅಂತೇಳಿ ಕರೀತಾರ. ನೆಕ್ಸ್ಟ್ ಈ ಕಡೆ ನಾವ್ ಎಲ್ಲಾ ಕಡೆ ನೋಡಿದ್ರು 2 centimeter, 2 centimeter, 2 and 2 centimeter. This is also regular polygons, but irregular or not regular polygons, ನಿಯಮಿತವಲ್ಲದ ಬಹುಭುಜಗಳು ಅಂತೇಳಿ ನೋಡೋದಾತಂದ್ರ ಇಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿರ್ತೈತಿ. ದಿಸ್ ಈಸ್ 2 meters, ದಿಸ್ ಈಸ್ 3 meters, 3 and 2 and 4 meters. ಈ ಟೈಪ್ ಇರೋದಕ್ಕ ಇದಕ್ಕ ಪಾಲಿಗಾನ್ಸ್ ದಟ್ ಆರ್ ನಾಟ್ ರೆಗ್ಯುಲರ್ ಆರ್ ನಿಯಮಿತವಲ್ಲದ ಬಹುಭುಜಗಳ ಅಂತೇಳಿ ಕರೆಯುವಂತದ್ದ. ನೆಕ್ಸ್ಟ್ ದಿಸ್ ಇಸ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ಎಕ್ಸರ್ಸೈಸ್ 3.1 ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ.